ಸಿಲಿಕಾನ್ ಸಿಟಿಯ ಗಲ್ಲಿ ಗಲ್ಲಿಗೂ ತೆರಳಿ ಪಿಕಪ್ ಮಾಡ್ತಾ ಇದ್ದ ಬೈಕ್ ಟ್ಯಾಕ್ಸಿ ಓಡಾಟಕ್ಕೆ ಬ್ರೇಕ್ ಬಿದ್ದಿದೆ. ಹೈಕೋರ್ಟ್ ಆದೇಶದಂತೆ ಬೈಕ್ ಟ್ಯಾಕ್ಸಿಗಳನ್ನ ಬಂದ್ ಮಾಡಲಾಗಿದೆ. ಸದ್ಯ ಬೈಕ್ ಟ್ಯಾಕ್ಸಿ ವಿಚಾರಕ್ಕೆ ಪರ ವಿರೋಧದ ಚರ್ಚೆ ಶುರುವಾಗಿದೆ. ಹಾಗಾದ್ರೆ ಆಟೋ ಚಾಲಕರು ಹೇಳೋದೇನು, ಬೈಕ್ ಟ್ಯಾಕ್ಸಿ ಪರ ವಾದವೇನು, ಸುಪ್ರೀಂ ಹೇಳಿದ್ದೇನು, ಇದೆಲ್ಲದರ ಬಗ್ಗೆ ನಮ್ಮ ರಿಪೋರ್ಟರ್ಸ್ ಗ್ರೌಂಡ್ ರಿಪೋರ್ಟ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಆಟೋ ಚಾಲಕರಿಂದ ಬೈಕ್ ಟ್ಯಾಕ್ಸಿಗೆ ತೀವ್ರವಾಗಿರುವಂತಹ ವಿರೋಧ ಕೇಳಿ ಬರ್ತಾನೆ ಇದೆ. ಹೈಕೋರ್ಟ್ನಲ್ಲಿ ರಾಜ್ಯ ಸರ್ಕಾರಕ್ಕೆ ಇದ್ರ ಬಗ್ಗೆ ಒಂದು ನಿಯಮಾವಳಿ ರೂಪಿಸೋದಕ್ಕೆ ಸೂಚನೆ ಕೊಟ್ಟರೂ ಕೂಡ ರಾಜ್ಯ ಸರ್ಕಾರ ಇದುವರೆಗೆ ಬೈಕ್ ಟ್ಯಾಕ್ಸಿ ವಿಚಾರದಲ್ಲಿ ಶಿಸ್ತುಬದ್ಧವಾಗಿರುವಂತಹ ಕಾನೂನನ್ನ ರೂಪಿಸಿಲ್ಲ. ಸದ್ಯಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಬೈಕ್ ಟ್ಯಾಕ್ಸಿಯ ಅರ್ಜಿ ವಿಚಾರಣೆ ನಡೀತಾ ಇರುವಂತಹ ಸಮಯದಲ್ಲೇ ಬೈಕ್ ಟ್ಯಾಕ್ಸಿ ನಿಲ್ಲಿಸಬೇಕು ಅನ್ನುವಂಥ ಕೂಗು ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗಿದ್ರೆ ಬೈಕ್ ಟ್ಯಾಕ್ಸಿ ಚಾಲಕರ ವಾದ ಏನು, ಆಟೋ ಚಾಲಕರ ವಾದ ಏನು, ಮತ್ತೆ ಬೆಂಗಳೂರಿನಲ್ಲಿ ಬೈಕ್ ಟ್ಯಾಕ್ಸಿ ಅನಿವಾರ್ಯನಾ, ಬೈಕ್ ಟ್ಯಾಕ್ಸಿಯಿಂದ ಇರುವಂತಹ ಸಾಧಕ ಬಾಧಕ ಏನು ಅನ್ನೋದನ್ನ ಇವತ್ತಿನ ಈ ಸ್ಟೋರಿಯಲ್ಲಿ ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ. ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿಗೆ ಆಟೋ ಕ್ಯಾಬ್ ಚಾಲಕರು ತೀವ್ರವಾಗಿರುವಂತಹ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅನಧಿಕೃತವಾಗಿ ವೈಟ್ ಬೋರ್ಡ್ ಬೈಕ್ಗಳಲ್ಲಿ ಬಾಡಿಗೆಯನ್ನ ಮಾಡ್ತಿರೋದು ಇದಕ್ಕೆ ಪ್ರಮುಖ ಕಾರಣ. ಇದು ಕಾನೂನು ಬಾಹಿರ ಅಂತ ಆಟೋ ಚಾಲಕರು ಹೇಳ್ತಾ ಇದ್ದಾರೆ. ಸದ್ಯ ಈ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿ ವಿಲೇವಾರಿ ಕೂಡ ನಡೀತಾ ಇದೆ. ಬೈಕ್ ಟ್ಯಾಕ್ಸಿ ಪರವಾದ ಏನು ಅಂತ ನೋಡೋದಾದ್ರೆ, ಕ್ಯಾಬ್ ಆಟೋಗಳಿಗೆ ಹೋಲಿಸಿದ್ರೆ ಅರ್ಧಕ್ಕರ್ಧ ಕಡಿಮೆ ದರದಲ್ಲಿ ಪ್ರಯಾಣ ಮಾಡಬಹುದು. ಕಡಿಮೆ ದರದಲ್ಲಿ ನಗರದಲ್ಲಿ ಪ್ರಯಾಣ ಮಾಡೋದಕ್ಕೆ ಈ ಮೂಲಕವಾಗಿ ಸಾಧ್ಯ ಆಗುತ್ತೆ. ಕೆಲವು ಬಾರಿ ಪ್ರಯಾಣಿಕರು ಹೇಳಿದ ಕಡೆಗೆ ಆಟೋ ಚಾಲಕರು ಬರೋದಿಲ್ಲ. ಹೀಗಾಗಿ ಬೈಕ್ ಟ್ಯಾಕ್ಸಿ ಬೇಕು ಅಂತ ಬೆಂಗಳೂರಿನ ಮಂದಿ ಹೇಳ್ತಾ ಇದ್ದಾರೆ. ನಗರದ ಟ್ರಾಫಿಕ್ ಸಮಸ್ಯೆಯಲ್ಲಿ ವೇಗವಾಗಿರುವಂತಹ ಪ್ರಯಾಣ ಅಂತಂದ್ರೆ ನಗರದ ಟ್ರಾಫಿಕ್ ನ ನಡುವೆಯೂ ಕೂಡ ವೇಗವಾಗಿ ತಮಗೆ ಹೋಗಬೇಕಾಗಿರೋ ಕಡೆ ಜನರಿಗೆ ಹೋಗೋದಕ್ಕೆ ಬೈಕ್ ಟ್ಯಾಕ್ಸಿ ಮೂಲಕವಾಗಿ ಸಾಧ್ಯ ಆಗುತ್ತೆ. ನಿರುದ್ಯೋಗಿಗಳಿಗೆ ಉದ್ಯೋಗದ ಅವಕಾಶವೂ ಕೂಡ ಬೈಕ್ ಟ್ಯಾಕ್ಸಿಯಿಂದ ಸಿಕ್ಕಂತಾಗುತ್ತೆ. ಪಾರ್ಟ್ ಟೈಮ್ ಅಥವಾ ಫುಲ್ ಟೈಮ್ ಆಗಿ ಕೆಲಸ ಮಾಡುವಂತ ಒಂದು ಆಪ್ಷನ್ ಇದರಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಬೈಕ್ ಟ್ಯಾಕ್ಸಿ ಅವಘಡ ಆದ್ರೆ ಬೈಕ್ ಟ್ಯಾಕ್ಸಿ ಸವಾರ ಮತ್ತು ಪ್ರಯಾಣಿಕರಿಗೆ ವಿಮೆ ಸಿಗುತ್ತಾ ಅನ್ನುವಂತ ಒಂದು ಅನುಮಾನವೂ ಕೂಡ ಇದೆ. ಆದರೆ ಬೈಕ್ ಟ್ಯಾಕ್ಸಿ ಅಪಘಾತ ನಡೆದ್ರೆ ವಿಮೆ ಕಂಪನಿಗಳು ವಿಮೆ ಸಾಮಾನ್ಯವಾಗಿ ಕೊಡೋದಿಲ್ಲ. ಇದಕ್ಕೆ ಕಾರಣ ಇದು ವೈಟ್ ಬೋರ್ಡ್ ನಲ್ಲಿ ಬಾಡಿಗೆ ನಡೆಸಲಾಗ್ತಾ ಇದೆ ಅನ್ನುವಂತ ನೆಪವೊಡ್ಡಿ ವಿಮೆ ಕಂಪನಿಗಳು ಇನ್ಶೂರೆನ್ಸ್ ಅನ್ನ ರಿಜೆಕ್ಟ್ ಮಾಡುತ್ತೆ. ಒಂದೊಮ್ಮೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದ್ರೆ ವಿಮೆ ನೀಡಬಹುದಾದಂತಹ ಅವಕಾಶ ಕಾನೂನಿನ ವ್ಯಾಪ್ತಿಯಲ್ಲಿದೆ. ಈಗಿದ್ರೂ ಕೂಡ ವಿಮೆ ಕಂಪನಿಗಳು ಇಂಥ ಸಮಯದಲ್ಲೂ ಕೂಡ ವಿಮೆ ನೀಡೋದಕ್ಕೆ ಒಪ್ಪೋದಿಲ್ಲ. ಆದ್ರೆ ಅಗ್ರಿಗೇಟರ್ ಕಂಪನಿಗಳು ಪರಿಹಾರ ನೀಡೋದಕ್ಕೆ ಅವಕಾಶ ಇದೆ. ಆದ್ರೆ ಅಗ್ರಿಗೇಟರ್ ಕಂಪನಿಗಳು ಈವರೆಗೂ ಪರಿಹಾರವನ್ನ ಕೊಟ್ಟಿರುವಂತ ಉದಾಹರಣೆ ಬೆಂಗಳೂರಿನಲ್ಲಿ ಇಲ್ಲ. ಇನ್ನು ಆಟೋ ಚಾಲಕರ ತೀವ್ರ ಅಸಮಾಧಾನಕ್ಕೆ ತುತ್ತಾಗ್ತಾ ಇರುವಂತ ಬೈಕ್ ಟ್ಯಾಕ್ಸಿ ಚಾಲಕರ ಮಾತೇನು ಅನ್ನೋದನ್ನ ನೋಡೋದಾದ್ರೆ, ನಮಗೂ ಕೂಡ ಕಾನೂನುಬದ್ಧವಾಗಿರುವಂತ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಆಟೋದ ರೀತಿಯಲ್ಲಿ ಯೆಲ್ಲೋ ಬೋರ್ಡ್ ನಲ್ಲಿ ಬೈಕ್ ಟ್ಯಾಕ್ಸಿಯನ್ನು ಓಡಿಸೋದಕ್ಕೆ ಬೈಕ್ ಟ್ಯಾಕ್ಸಿ ಸವಾರರು ಸಿದ್ಧರಿದ್ದಾರೆ. ಆಟೋದಲ್ಲಿ ಗೂಡ್ಸ್ ಸಾಗಾಟ ನಡೆಯುತ್ತಿದೆ. ಇದು ಕಾನೂನು ಬಾಹಿರ ಅಲ್ವಾ ಅಂತ ಪ್ರಶ್ನೆಯನ್ನ ಬೈಕ್ ಟ್ಯಾಕ್ಸಿ ಚಾಲಕರು ಮಾಡ್ತಾ ಇರುವಂತದ್ದು. ಕೂಲಿ ಕೆಲಸ ಮಾಡೋದಕ್ಕಿಂತ ಈ ಕೆಲಸನೇ ವಾಸಿ ಅನ್ನುವಂತ ಮಾತನ್ನ ಬೈಕ್ ಟ್ಯಾಕ್ಸಿ ಚಾಲಕರು ಬೆಂಗಳೂರಿನಲ್ಲಿ ಹೇಳ್ತಾ ಇರುವಂತದ್ದು. ಸರ್, ನಾನು 3 ಇಯರ್ಸ್ ಓಡಿಸ್ತಾ ಇದ್ದೀನಿ ಸರ್. ನಮಗೆ ಅನುಕೂಲ ಚೆನ್ನಾಗೈತೆ. ಈಗ ಝೊಮ್ಯಾಟೊ ಮಾಡ್ತಾ ಇದ್ದೀನಿ. ನನಗೆ ಝೊಮ್ಯಾಟೊದಲ್ಲಿ ಕಸ್ಟಮರ್ ರೆಸ್ಪೆಕ್ಟ್ ಕೊಡಲ್ಲ. ಅಲ್ಲಿಗೆ ಬಾ ಇಲ್ಲಿಗೆ ಬಾ ಅಂತಾರೆ. ನನಗೆ ರ್ಯಾಪಿಡೋ ಬೈಕ್ ಟ್ಯಾಕ್ಸಿಲಿ ತುಂಬ ಅನುಕೂಲ ಆಯಿತು. ನಮಗೆ ಎಲ್ಲೋ ಬೋರ್ಡ್ ಕೊಟ್ಟರೆ ನಾವು ಎಲ್ಲೋ ಬೋರ್ಡ್ ಮಾಡಿ ನಾವು ಮಾಡ್ತೀವಿ. ಅದೇ ಬ್ರೋ, ಈಗ ಜನಗೆ ಜಾಸ್ತಿ ಬೈಕ್ ಅವಶ್ಯಕತೆ. ಯಾಕೆಂದರೆ ಒಂದು ಕಂಪ್ನಿಗೆ ಹೋಗಬೇಕು, ಇಲ್ಲ ಬೇಗ ಹೋಗಬೇಕು ಅಂದರೆ ಬೈಕ್ ಟ್ಯಾಕ್ಸಿನೇ ಬೇಕು. ಈಗ ಟ್ರಾಫಿಕ್ ಇರುತ್ತೆ, ಏನೋ ಅರ್ಜೆಂಟ್ ಇರುತ್ತೆ, ಒಬ್ಬರಿಗೆ ಅಮೌಂಟ್ ಪ್ರಾಬ್ಲಮ್ ಇರುತ್ತೆ. ಅದರಿಂದ ಬೈಕ್ ಟ್ಯಾಕ್ಸಿನೇ ಬೇಕೇ ಬೇಕು ಅಂತ ನಾ ಹೇಳ್ತೀನಿ. ಯಾಕೆ ಸರ್ ಇದು ಇಲ್ಲಿಗಲು? ಆ ಆ್ಯಪ್ ಅವ್ರು ಮಾಡಬೇಕು. ಅವ್ರು ಬ್ಯಾನ್ ಮಾಡಿದ್ರೇ ಅದು ಇಲ್ಲಿ ಅಪ್ರೂವ್ ಮಾಡೋಕ್ಕಾಗುತ್ತೆ. ಆರಂಭದಿಂದಲೇ ಬೈಕ್ ಟ್ಯಾಕ್ಸಿಯನ್ನ ಆಟೋ ಚಾಲಕರು ವಿರೋಧಿಸ್ತಾನೆ ಬಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಗರದ ಬೀದಿಗಳಲ್ಲಿ ಬೈಕ್ ಟ್ಯಾಕ್ಸಿ ಮತ್ತು ಆಟೋ ಚಾಲಕರ ನಡುವೆ ಬೀದಿ ಜಗಳವೂ ಕೂಡ ಆಗಿದೆ. ಹಾಗಿದ್ರೆ ಆಟೋ ಚಾಲಕರು ಯಾವ ಕಾರಣಕ್ಕೆ ಬೈಕ್ ಟ್ಯಾಕ್ಸಿಯನ್ನ ವಿರೋಧಿಸ್ತಾ ಇದ್ದಾರೆ, ಆಟೋ ಚಾಲಕರ ದುಡಿಮೆಗೆ ಯಾವ ರೀತಿ ಇದು ಇಂಪ್ಯಾಕ್ಟ್ ಆಗ್ತಾ ಇದೆ ಅನ್ನೋದರ ಬಗ್ಗೆ ಗಂಗಾಧರ ವಾಗಟ ಎಕ್ಸ್ಪ್ಲೈನ್ ಮಾಡ್ತಾರೆ, ನೋಡೋಣ.
ರಾಜಧಾನಿ ಬೆಂಗಳೂರಿನಲ್ಲಿ ಬೈಕ್ ಟ್ಯಾಕ್ಸಿಯದ್ದೇ ದೊಡ್ಡ ಸಮಸ್ಯೆಯಾಗಿ ಗೊಂದಲದ ಗೂಡಾಗಿದೆ. ನಿಯಮಾವಳಿ ತರಬೇಕಾದಂಥ RTO ಅಧಿಕಾರಿಗಳು ಕೋರ್ಟ್ ಆದೇಶವಿದ್ದರೂ ಸಹ ತಟಸ್ಥವಾಗಿದ್ದಾರೆ. ಈ ನಿಯಮಾವಳಿ ತರಲು ಹಿಂದೇಟು ಕೂಡ ಆಗ್ತಿದ್ದಾರೆ. ಈ ಮೂಲಕವಾಗಿ ಆಟೋ ಚಾಲಕರಿಗೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ, ಈ ಬೈಕ್ ಟ್ಯಾಕ್ಸಿಯನ್ನು ಆಟೋ ಚಾಲಕರು ವಿರೋಧ ಮಾಡ್ತಿರೋದು ಯಾಕೆ, ಇದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಹೇಳ್ತೀವಿ. ಈ ಸ್ಟೋರಿ ನೋಡಿ. ಎಸ್, ಬೈಕ್ ಟ್ಯಾಕ್ಸಿ ಪ್ರಾರಂಭವಾದ ದಿನದಿಂದಲೂ ಆಟೋ ಚಾಲಕರು ಇದರ ವಿರುದ್ಧ ಹೋರಾಟ ಮಾಡುತ್ತಲೇ ಇದ್ದಾರೆ. ಸೋಷಿಯಲ್ ಮೀಡಿಯಾಗಳಂತೂ ಆಟೋ ಚಾಲಕರ ಜೊತೆ ಜಗಳ ಹಾಗೂ ಹಲ್ಲೆಯಂತಹ ಘಟನೆಗಳು, ವಿಡಿಯೋಗಳು ಪ್ರತಿನಿತ್ಯ ವೈರಲ್ ಆಗುತ್ತಲೇ ಇದೆ. ಫ್ರೀ ಬಸ್ ಬಂದ್ ಮಾಡಿದ ಮೇಲೆ ನಮಗೆ ಹೊಡೆತ ಬಿದ್ದಿತ್ತು. ಇದೀಗ ಈ ಬೈಕ್ ಟ್ಯಾಕ್ಸಿ ಬಂದ ಮೇಲಂತೂ ನಮಗೆ ಜೀವನವೇ ಕಷ್ಟವಾಗಿದೆ. ನಮ್ಮ ಸಮಸ್ಯೆ ಯಾರಿಗೆ ಹೇಳೋಣ? ಮನೆ ಮನೆ ಹತ್ರ ಈಗ ಬೈಕ್ ತಗೊಂಡು ಅಲ್ಲಿಗೆ ಹೋಗ್ತಾರೆ, ಕುಳಿಸ್ಕೊಂಡು ಹೋಗ್ತಾರೆ. ಎಲ್ಲ ಆನ್ಲೈನಲ್ಲೇ ಮುಗಿದೋಗುತ್ತೆ. ಆದರೆ ನಾವು ಸ್ಟ್ಯಾಂಡ್ಗಳನ್ನು ಮಾಡಿಕೊಂಡು ಆಟೋ ನಡೆಸುವಂಥವ್ರು ನಾವು ಯಾವ ರೀತಿ ಜೀವನ ಮಾಡಬೇಕು ನೀವೇ ಹೇಳಿ ಅಂತಾರೆ. ಜೊತೆಗೆ RTOದವರು ನಮಗೆಲ್ಲ ಕೂಡ ರೂಲ್ಸನ್ನು ಹಾಕ್ತಾರೆ. ಲೈಸೆನ್ಸ್ ಇದೆಯಾ, ಮತ್ತು ನೀವೆಲ್ಲ ರಿಜಿಸ್ಟರ್ ಆಗಿದೆಯಾ, ಮತ್ತೊಂದು ಕೂಡ ಬಂದು ನೋಡಿ ಚೆಕ್ ಮಾಡಿ ಹೇಳ್ತಾರೆ. ಆದರೆ ನಮಗಾಕುವಂಥ ರೂಲ್ಸು ಆ ಬೈಕ್ ಟ್ಯಾಕ್ಸಿ ವಿಚಾರದಲ್ಲಿ ಯಾಕೆ ಮಾಡಿಲ್ಲ? ಮೊದಲು ಸರ್ಕಾರ ಈ ಬಗ್ಗೆ ಕ್ರಮ ಕೈಗೊಂಡು ಒಂದು ರೂಲ್ಸ್ ತರಲಿ ಅಂತಾರೆ ಆಟೋ ಚಾಲಕರು. ಸರ್, ಸಮಸ್ಯೆ ಒಂದೊಂದಲ್ಲ, ಸಮಸ್ಯೆಗಳು ಕಡಿಮೆ ಅಲ್ಲ, ಭಯಂಕರ ಸಮಸ್ಯೆಗಳಿದೆ. ಆಮೇಲೆ ಕ್ಯಾಬ್ ಡ್ರೈವರ್ಗಳಿಗೆ 24 ರೂಪಾಯಿ ಕಿಲೋಮೀಟರ್ ಕೊಡಬೇಕು. ಎಲ್ಲಿ ಕೊಡ್ತಾ ಇದ್ದಾರೆ? ಒಬ್ರು ಕೊಡಲ್ಲ. ಸಮಸ್ಯೆಗಳಿದೆ ಸರ್, ಸರ್ಕಾರದ್ದೇ ಸಮಸ್ಯೆ ಇದು. ಪ್ರಾಬ್ಲಮ್ ಅಂದರೆ ಅದೇ ಬಾಡಿಗೆ ಇಲ್ಲ, ನಮಗೆ ತುಂಬ ತೊಂದರೆ ಆಗ್ತಾ ಇದೆ. ರೇಟು ಕಮ್ಮಿ ಕೊಡ್ತಾನೆ, ಆಪಲ್ಲಿ ಓಡಿಸೋದು ಎಲ್ಲ ಆಪ್ಗೆ ಬುಕ್ ಮಾಡಿಬಿಟ್ಟು ಮನೆಯಲ್ಲೇ ಕೂತ್ಕೊಳ್ತಾರೆ. ಹೆಂಗಸ್ರೇ ಜಾಸ್ತಿ ಓಡಾಡ್ತಾರೆ ಬೈಕಲ್ಲಿ. ಯಾಕೆಂದರೆ ಅವ್ರಿಗೆ ಗೌರ್ಮೆಂಟ್ ಯಾವುದು ಪರ್ಮಿಷನ್ ಇಲ್ಲ, ಆಟೋಗಾದರೆ ಎಲ್ಲ ಪರ್ಮಿಷನ್ ಇದೆ. ಅದರಿಂದ ನಾವು ವಿರೋಧ ಮಾಡಲೇಬೇಕಲ್ವಾ? ಈಗ ಅದರಿಂದ ವ್ಯಾಪಾರನೂ ಡಲ್ ಆಗಿದೆ. ಈಗ ಒಂದು ಮಿನಿಮಮ್ ಹೊಡೆಯೋಕ್ಕೂ ಬಾಡಿಗೆಗಳಿಲ್ಲ. ಬೈಕ್ ಟ್ಯಾಕ್ಸಿಯಿಂದ ತುಂಬ ಹೊಡೆತ ಬಿದ್ದಿದೆ. ವ್ಯಾಪಾರಗಳಿಲ್ಲ, ನಮಗೆಲ್ಲ ಪರ್ಮಿಟ್ ಎಲ್ಲ ಇದೆ, ಟ್ಯಾಕ್ಸ್ ಇದೆ, ಇನ್ಶೂರೆನ್ಸ್ ಇದೆ, ಪ್ರತಿಯೊಂದು ಇಟ್ಕೊಂಡು ನಾವು ಗಾಡಿ ಓಡಿಸ್ತೀವಿ. ಅವ್ರು ಏನೂ ಇಟ್ಕೊಂಡಿಲ್ಲ, ಗಾಡಿ ಓಡಿಸ್ತಾ ಇದ್ದಾರೆ. ಆದ್ದರಿಂದ ದಯಮಾಡಿ ಬೈಕ್ ಟ್ಯಾಕ್ಸಿನ ರದ್ದು ಮಾಡಬೇಕು ಅಂತ ತಮ್ಮಲ್ಲಿ RTO ಆಫೀಸರ್ಗಳು ಕೇಳ್ಕೊತೀನಿ. ಒಟ್ಟಿನಲ್ಲಿ ನೋಡಿದ್ರಲ್ಲ ಆಟೋ ಚಾಲಕರ ಸಮಸ್ಯೆ ಯಾವ ರೀತಿ ಇದೆ ಅಂತ. ಇದೇ ಬೈಕ್ ಟ್ಯಾಕ್ಸಿಯ ವಿಚಾರದಲ್ಲಿ ಹೈಕೋರ್ಟ್ ಹೇಳಿದ್ದೇನು, ಈ ಸಾರಿಗೆ ಇಲಾಖೆ ಮಾಡಿದ್ದೇನೆಂಬುದರ ಬಗ್ಗೆ ನಮ್ಮ ಆಶಿಕ್ ಹೇಳ್ತಾರೆ ನೋಡಿ. ನಗರದಲ್ಲಿ ಬೈಕ್ ಟ್ಯಾಕ್ಸಿಗೆ ಮೂಗುದಾರ ಹಾಕೋದಕ್ಕೆ ಸಾರಿಗೆ ಇಲಾಖೆಗೆ ಸಾಧ್ಯ ಆಗಿಲ್ಲ. ಈ ಪ್ರಕರಣ ಹೈಕೋರ್ಟ್ನಲ್ಲೂ ಕೂಡ ವಿಚಾರಣೆಗೆ ಬಂದಿತ್ತು. ಹೈಕೋರ್ಟ್ ಸರ್ಕಾರ ಇದಕ್ಕೊಂದು ಸ್ಪಷ್ಟ ಮಾನದಂಡ ರೂಪಿಸಬೇಕು ಅನ್ನುವಂತ ಕಿವಿ ಮಾತನ್ನ ಹೇಳಿತು. ಆದರೆ ಸರ್ಕಾರ ಬೈಕ್ ಟ್ಯಾಕ್ಸಿಗೆ ಮಾನದಂಡ ರೂಪಿಸುವಲ್ಲಿ ವಿಫಲವಾಗಿದೆ. ಇದೀಗ ಈ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿ ವಿಲೇವಾರಿ ಆಗ್ತಾ ಇದೆ. ಹಾಗಿದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಏನೆಲ್ಲ ಚರ್ಚೆಗಳಾಯ್ತು ಅನ್ನೋದನ್ನ ಈ ಸ್ಟೋರಿಯಲ್ಲಿ ನೋಡೋಣ. ಬೈಕ್ ಟ್ಯಾಕ್ಸಿಗೆ ಸ್ಪಷ್ಟ ಮಾನದಂಡ ರೂಪಿಸೋದಕ್ಕೆ ಸಾರಿಗೆ ಇಲಾಖೆ ವಿಫಲವಾಗಿದೆ. ಮೋಟಾರು ವಾಹನ ಕಾಯ್ದೆಯಡಿ ಬೈಕ್ ಟ್ಯಾಕ್ಸಿ ಅಕ್ರಮ ಎನ್ನುವುದು ಸಾರಿಗೆ ಇಲಾಖೆ ವಾದ. 2021ರಲ್ಲಿ ಕರ್ನಾಟಕ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿ ನಿಯಮವನ್ನು ಸಾರಿಗೆ ಇಲಾಖೆ ಜಾರಿ ಮಾಡಿತ್ತು. ಆದರೆ ಜಾರಿ ಮಾಡಿದ ಬೆನ್ನಲ್ಲಿ ಒಂದು ಕಾನೂನನ್ನು ಸಾರಿಗೆ ಇಲಾಖೆ ವಾಪಸ್ ಪಡೆದಿತ್ತು. ಇದನ್ನು ಪ್ರಶ್ನಿಸಿ ಅಗ್ರಿಗೇಟರ್ ಕಂಪನಿಗಳು ಹೈಕೋರ್ಟ್ ಮೆಟ್ಲೇರಿದ್ವು. ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಹೈಕೋರ್ಟ್ ಸ್ಪಷ್ಟ ನಿಯಮಾವಳಿ ರೂಪಿಸುವಂತೆ ಸೂಚನೆ ಕೊಟ್ಟಿತ್ತು. ಅದುವರೆಗೆ ಬೈಕ್ ಟ್ಯಾಕ್ಸಿ ಸವಾರರ ವಿರುದ್ಧ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳದಂತೆ ಕಿವಿಮಾತನ್ನು ಹೇಳಿತ್ತು. ಆದಾಗ್ಯೂ ಕೂಡ ವೈಟ್ ಬೋರ್ಡ್ ಬೈಕ್ ಟ್ಯಾಕ್ಸಿಗಳ ವಿರುದ್ಧ ಸಾರಿಗೆ ಇಲಾಖೆ ಕಾರ್ಯಾಚರಣೆಯನ್ನ ಮಾಡಿತ್ತು. ಬೈಕ್ಗಳನ್ನು ಸೀಸ್ ಮಾಡುವಂಥದ್ದು, ಜೊತೆಗೆ ವಾಹನ ಸವಾರರಿಗೆ ದಂಡವನ್ನು ಕೂಡ ವಿಧಿಸಿತ್ತು. ವೈಟ್ ಬೋರ್ಡ್ನಲ್ಲಿ ಬಾಡಿಗೆ ಟ್ಯಾಕ್ಸಿ ನಡೆಸುವುದು ಅಕ್ರಮ, ಬೈಕ್ ಟ್ಯಾಕ್ಸಿಗಳ ಪ್ರಯಾಣಿಕರಿಗೆ ಸೂಕ್ತ ಭದ್ರತೆ ಇಲ್ಲ, ಅಪಘಾತ ನಡೆದರೆ ಜೀವ ವಿಮೆಯು ಲಭ್ಯವಿಲ್ಲ ಅನ್ನುವಂಥದ್ದು ಹೈಕೋರ್ಟ್ನಲ್ಲಿ ಸಾರಿಗೆ ಇಲಾಖೆಯ ವಾದ ಆಗಿತ್ತು. ಇದಾಗಿ 2026ರ ಜನವರಿನಲ್ಲಿ ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರ ಈ ಸಂಬಂಧ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿತ್ತು. ಈ ವೇಳೆ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಬೈಕ್ ಟ್ಯಾಕ್ಸಿಗೆ ಸಂಪೂರ್ಣ ನಿಷೇಧ ಹೇರಲು ಸಾಧ್ಯ ಇಲ್ಲ ಅಂತ ಹೇಳಿತ್ತು. ಬೈಕ್ ಟ್ಯಾಕ್ಸಿಯೂ ಕೂಡ ಸಾರಿಗೆ ವಾಹನ ರೀತಿಯಲ್ಲೇ ಪರಿಗಣಿಸಬೇಕು ಅನ್ನೋದು ಸುಪ್ರೀಂ ಕೋರ್ಟ್ ನಿಲುವಾಗಿತ್ತು. ಇದಕ್ಕೆ ಪ್ರತ್ಯೇಕ ಪರ್ಮಿಟ್ ನಿಯಮ ರೂಪಿಸುವಂತನೂ ಕೂಡ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿತ್ತು. ಆದರೆ ಭದ್ರತೆ, ವಿಮೆ ಮುಂತಾದ ಕಾರಣ ನೀಡಿ ರಾಜ್ಯ ಸರ್ಕಾರ ಮತ್ತೆ ತಮ್ಮ ವಾದವನ್ನು ಮಂಡಿಸಿತ್ತು. ಈ ಒಂದು ಪ್ರಕರಣ ಇನ್ನೂ ಕೂಡ ವಿಲೇವಾರಿಯಾಗದೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾನೇ ಇದೆ. ಬೈಕ್ ಟ್ಯಾಕ್ಸಿ ಅವರು ಕೊಟ್ಬಿಟ್ಟು ಅವ್ರಿಗೆ
ಸಿಂಗಲ್ ಪ್ಯಾಸೆಂಜರ್ ಯಾರು ಹತ್ತೋದೇ ಇಲ್ಲ ಸರ್ ನಮ್ಮ ಗಾಡಿಗಳಿಗೆ. ಎಂಥದ್ದು ಲೇಡೀಸ್ಗಳು ಹತ್ಕೊಂಡು ಹೋಗ್ತಾರೆ ಅದರಲ್ಲಿ. ಎಲ್ಲ ಅದನ್ನು ತೆಗಿಬೇಕು ಸರ್, ಅದನ್ನು ತೆಗೆದ್ರೆ ನಮ್ಮಂಥವ್ರಿಗೆ ಜೀವನ ನಡೆಯೋದು. ಬೈಕ್ ಟ್ಯಾಕ್ಸ್ ಇರೋದು ಒಳ್ಳೆಯದು, ಯಾಕೆಂದರೆ ಇಲ್ಲಿ ತುಂಬ ಜನಕ್ಕೆ ಕಷ್ಟ ಆಗ್ತಾ ಇರುತ್ತೆ. ತುಂಬ ಜನ ಸಿಂಗಲಾಗಿ ಓಡಾಡೋರು ಇರ್ತಾರೆ, ಅವ್ರಿಗಾಗಿ ಬೈಕ್ ಟ್ಯಾಕ್ಸ್ ಇಂಪಾರ್ಟೆಂಟ್. ಅವರು ಕಾನೂನು ಪ್ರಕಾರವಾಗಿ ಅದನ್ನೆಲ್ಲ ಅಪ್ಡೇಟ್ ಮಾಡಿಕೊಂಡು ನಡೆಸ್ತಾ ಇದ್ದರೆ ಬೈಕ್ ಟ್ಯಾಕ್ಸಿ ತುಂಬ ಹೆಲ್ಪ್ ಆಗುತ್ತೆ. ಟೈಮಲ್ಲಿ ಆಟೋ ಬೇಕು, ಬೇರೆ ಟೈಮಲ್ಲಿ ರ್ಯಾಪಿಡೋ ಟು ವೀಲರ್ ಬೇಕಾಗತ್ತೆ ಇವರಿಗೆ. ಆ ಥರಕ್ಕೆ ಹೋಗಬಾರ್ದು. ಎಲ್ಲ ಟೈಮಲ್ಲಿ ಒಂದೇ ರೀತಿಯಲ್ಲಿ ಇರಬೇಕು. ಜನ ಅಂದಮೇಲೆ ಎಲ್ಲರಿಗೂ ಒಂದೇ ಸರ್ವಿಸ್ ಕೊಡಬೇಕು. ಮುಂಚೆ ಎಲ್ಲ ರ್ಯಾಪಿಡೋನೇ ಇತ್ತ ಇವರಿಗೆಲ್ಲ. ಈಗ ಎಮರ್ಜೆನ್ಸಿ ನಾವೆಲ್ಲ ಒಂದು ಅಲ್ಲಿ ಆ ವೆಹಿಕಲ್ ಇಲ್ಲದೆ ಇರೋ ಸ್ಥಳಗಳಿರ್ತೀವಿ, ಆ ಟೈಮಲ್ಲೆಲ್ಲ ಬೇಕಾಗುತ್ತೆ ಸರ್, ಬೇಕು. ರೇಟು ತುಂಬ ವ್ಯತ್ಯಾಸ ಇರುತ್ತಾ? ರೇಟು ಇಲ್ಲ, ಏನು ವ್ಯತ್ಯಾಸ ಇರಲ್ಲ. ನಾವು ಕಂಪ್ಯೂಟರ್ ಮಾಡ್ಬೋದು ಜಾಸ್ತಿ ಆಗಿದ್ರು, ಅದು ಅವರು ಆ್ಯಪ್ ಅವರು ಕಂಪ್ಯೂಟರ್ ಮಾಡ್ತಾರೆ. ಮಿಜೋರಾಂ ರಾಜ್ಯದಲ್ಲಿ ಯೆಲ್ಲೋ ಬೋರ್ಡ್ನಲ್ಲಿ ಬೈಕ್ ಟ್ಯಾಕ್ಸಿ ಕಾರ್ಯಾಚರಣೆ ಮಾಡ್ತಾ ಇದೆ. ಇದೇ ರೀತಿ ಬೆಂಗಳೂರಿನಲ್ಲೂ ಮಾಡೋದಕ್ಕೆ ಸಾಧ್ಯನಾ? ಸಾರ್ವಜನಿಕರು ಈ ಬೈಕ್ ಟ್ಯಾಕ್ಸಿ ಬಗ್ಗೆ ಏನು ಅಭಿಪ್ರಾಯ ಇಟ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾದೇಶ್ ಎಕ್ಸ್ಪ್ಲೈನ್ ಮಾಡ್ತಾರೆ, ಕೇಳೋಣ. ಇನ್ನು ಬೈಕ್ ಟ್ಯಾಕ್ಸಿ ಬಗ್ಗೆ ಬೆಂಗಳೂರು ಸಿಟಿ ಮಂದಿ ಏನಂತಾರೆ? ಮಿಜೋರಾಂ ರೀತಿಲಿ ಬೆಂಗಳೂರಿನಲ್ಲೂ ಕೂಡ ಬೈಕ್ ಟ್ಯಾಕ್ಸಿಗೆ ಯೆಲ್ಲೋ ಬೋರ್ಡ್ ವರ್ಕ್ ಆಗುತ್ತಾ? ಇದ್ರ ಬಗ್ಗೆ ಜನ ಏನಂತಾರೆ, ಎಕ್ಸ್ಪರ್ಟ್ಗಳು ಏನು ಅಭಿಪ್ರಾಯ ಕೊಡ್ತಾರೆ, ಇದೆಲ್ಲದ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಹೌದು, ಮಿಜೋರಾಂ ರೀತಿ ನಮ್ಮ ಕರ್ನಾಟಕದಲ್ಲಿ ಕೂಡ ಬೈಕ್ ಟ್ಯಾಕ್ಸಿಗೆ ಯೆಲ್ಲೋ ಬೋರ್ಡ್ ಸಿಸ್ಟಮ್ ಬೇಕಾ ಬೇಡವಾ ಅನ್ನೋ ಚರ್ಚೆ ಜೋರಾಗಿದೆ. ಇನ್ನು ಬೈಕ್ ಟ್ಯಾಕ್ಸಿಗೆ ಯೆಲ್ಲೋ ಬೋರ್ಡ್ ಬೇಕಾ ಬೇಡವಾ ಅನ್ನೋ ಬಗ್ಗೆ ಬೆಂಗಳೂರು ಜನ ಮಾತ್ರ ಮಿಶ್ರ ಪ್ರತಿಕ್ರಿಯೆ ನೀಡ್ತಿದ್ದಾರೆ. ಬೆಂಗಳೂರು ಟ್ಯಾಕ್ಸಿ ಜನರಿಗೆ ಬಹಳ ಬಳಕೆ ಆಗ್ತಿದೆ. ಒಬ್ಬರೇ ಓಡಾಡೋಕ್ಕೆ ಮತ್ತೆ ಟೈಮ್ ಉಳಿಸೋಕೆ ಬೈಕ್ ಟ್ಯಾಕ್ಸಿ ಬೆಸ್ಟ್ ಅಂತಿದ್ದಾರೆ. ಕಾರುಗಳಲ್ಲಿ, ಆಟೋಗಳಲ್ಲಿ ಒಬ್ಬರೇ ಹೋಗೋದ್ರಿಂದ ಟ್ರಾಫಿಕ್ ಜಾಸ್ತಿ ಆಗುತ್ತೆ, ಖರ್ಚು ಜಾಸ್ತಿ ಆಗುತ್ತೆ. ಕಡಿಮೆ ಖರ್ಚಿಗೆ ಈಸಿಯಾಗಿ ಬೈಕ್ ಟ್ಯಾಕ್ಸ್ನಲ್ಲಿ ಓಡಾಡಬಹುದು. ಆದರೆ ಯೆಲ್ಲೋ ಬೋರ್ಡ್ ಮಾಡಿದ್ರೆ RTO ಅಧಿಕಾರಿಗಳು ಎಕ್ಸ್ಟ್ರಾ ಟ್ಯಾಕ್ಸ್ ಅಂತ ಭ್ರಷ್ಟಾಚಾರ ಶುರುವಾಗುತ್ತೆ. ಅಲ್ಲದೆ ಎಮರ್ಜೆನ್ಸಿ ಬಟನ್ ಅದು ಇದು ಅಂತ ಬೈಕ್ ಟ್ಯಾಕ್ಸಿ ಓಡಿಸೋರಿಗೆ ಹೆಚ್ಚುವರಿ ಹಣ ಖರ್ಚು ಕೂಡ ಆಗುತ್ತೆ. ಇದರಿಂದ ಬೈಕ್ ಟ್ಯಾಕ್ಸಿಗಳಿಗೂ ಕೂಡ ಕಮ್ಮಿ ಆಗುವಂತ ಸಾಧ್ಯತೆ ಇದೆ. ಬೈಕ್ ಟ್ಯಾಕ್ಸಿಗಳು ಕಮ್ಮಿ ಆದರೆ ಜನಕ್ಕೂ ಕೂಡ ಅನಾನುಕೂಲ ಮತ್ತೆ ಜಾಸ್ತಿ ಆಗುವಂತ ಸಾಧ್ಯತೆ ಇದೆ ಅನ್ನೋದು ಒಂದಷ್ಟು ಜನರ ಅಭಿಪ್ರಾಯ. ಮತ್ತೆ ಕೆಲವರು ಮಾತ್ರ ಯೆಲ್ಲೋ ಬೋರ್ಡ್ ಬೇಕೇ ಬೇಕು. ಕೆಲವರು ಬೈಕ್ ಟ್ಯಾಕ್ಸಿ ಓಡಿಸೋರು ಮಹಿಳೆಯರು, ಯುವತಿಯರನ್ನ ಕರೆದೊಯ್ದು ಅಸಭ್ಯವಾಗಿ ವರ್ತನೆ ಮಾಡ್ತಾರೆ, ಏನಾದ್ರೂ ಕ್ರೈಮ್ ಮಾಡ್ತಾರೆ. ಹೀಗಾಗಿ ಏನಾದ್ರೂ ಅನಾಹುತವಾದ್ರೆ ಅಂತವರನ್ನ ಕಂಡು ಹಿಡಿಯೋಕೆ ಯೆಲ್ಲೋ ಬೋರ್ಡ್ ಬೇಕು. ಯೆಲ್ಲೋ ಬೋರ್ಡ್ ಇದ್ರೆ ಬೈಕ್ ಟ್ಯಾಕ್ಸಿ ಯಾವುದು, ನಾರ್ಮಲ್ ಟ್ಯಾಕ್ಸಿ ಯಾವುದು ಅನ್ನೋದು ಕೂಡ ಗೊತ್ತಾಗುತ್ತೆ. ಬರೋದ್ರಿಂದ ಈ ಕ್ಯಾಬ್ಸು, ಕಾರು, ಆಟೋ ಎಲ್ಲ ಓಡಿಸ್ತಾ ಇದ್ದಾರಲ್ಲ, ಅವ್ರಿಗೆಲ್ಲ ಸ್ವಲ್ಪ ತೊಂದರೆಗಳಾಗುತ್ತೆ. ಆ್ಯಂಡ್ ಇನ್ನೊಂದು ಈಗಿರೋ ಟ್ರಾಫಿಕ್ಕು ಆ್ಯಂಡ್ ಬೈಕ್ ಟ್ಯಾಕ್ಸಿ ಬರೋದ್ರಿಂದ ಈ ಯೂತ್ಸ್ಗಳೆಲ್ಲ ಬಂದು ಅದನ್ನೆಲ್ಲ ಫುಲ್ಲು ಏನು ಮಾಡ್ತಾರೆ ಅಂದರೆ ಲೈಕ್ ಇನ್ನೂ ಟ್ರಾಫಿಕ್ನ ಇನ್ಕ್ರೀಸ್ ಆಗುತ್ತೆ. ನನ್ನ ಪ್ರಕಾರ ಆದರೆ ಬೈಕ್ ಟ್ಯಾಕ್ಸಿಗೆ ಬೇಡ. ಯಾಕೆಂತಂದರೆ ನೀವು ಅಲ್ಲಲ್ಲಿ ಹೋಗೋದೇ ಇಬ್ಬರು ಜನ, ಅದು ಹೇಗಿದ್ರು ನೀವು ಡಬಲ್ ಹೋಗ್ತೀರಿ. ದೇ ಆರ್ ನಾಟ್ ಅಲೌಡ್ ಟು ಗೋ ಮೋರ್ ದ್ಯಾನ್ 2 people, ಆಯಿತಾ? ಒಂದು ಅಲ್ಲಿ ಹೆಲ್ಮೆಟ್ ಕಂಪಲ್ಸರಿ ಇದೆ, ಚೆನ್ನಾಗಿದೆ. ಅದು ಹೆಲ್ಮೆಟ್ ಇಟ್ಕೊಂಡಿರ್ತಾರೆ, ಕೊಡ್ತಾರೆ. ರ್ಯಾಶ್ ಡ್ರೈವಿಂಗ್ ಆದರೆ ನಿಮ್ಗೆ ಆಪ್ಷನ್ ಇರುತ್ತೆ, ನೀವು ಮೆನ್ಷನ್ ಮಾಡ್ಬೋದು ಸರ್ವಿಸ್ ಪ್ರೊವೈಡರಿಗೆ. ಸೊ ನನಗೆ ಪ್ರಕಾರ ಯೆಲ್ಲೋ ಬೋರ್ಡ್ ಬಂತು ಅಂದರೆ ನೀವು ಇನ್ನಷ್ಟು ಭ್ರಷ್ಟಾಚಾರಕ್ಕೆ ಹಾದಿ ಮಾಡಿಕೊಟ್ಟಂಗೆ ಆಗುತ್ತೆ. ನನಗೂ ಅನಿಸುತ್ತೆ ಯೆಲ್ಲೋ ಬೋರ್ಡ್ ಏನು ನಾಟ್ ನೆಸಸರಿ ಅಂತ. ಯಾಕಂದರೆ ಇಟ್ ಈಸ್ ಮೋರ್ ಎಕನಾಮಿಕಲ್. ಒಬ್ಬೊಬ್ಬರೇ ಹೋಗಬೇಕಿದ್ರೆ ಆ್ಯಂಡ್ ಹತ್ತಿರ ಹೋಗಬೇಕಿದ್ರೆ ಎನಿಯೋ ಇಟ್ ಈಸ್ ಮಚ್ ಕಂಫರ್ಟೇಬಲ್ ಅನಿಸುತ್ತೆ. ಆ್ಯಂಡ್ ಹೆರೆಸಿಂಗ್ ಶುರು ಆಗುತ್ತೆ, ಮೇನ್ಲಿ ಮೇ ಬಿ RTOಸಿಂದ ಅಥವಾ ಇದು. ಸೊ ಇಟ್ ಈಸ್ ಮಚ್ ಕಂಫರ್ಟೇಬಲ್, ಕನ್ವೀನಿಯೆಂಟ್ ಫಾರ್ ಪೀಪಲ್. ಯೆಲ್ಲೋ ಬೋರ್ಡ್ ಅಂತೂ ಬೇಡವೇ ಬೇಡ. ಗಾಡಿನಾಗ ಇವಾಗ ಎಲ್ಲ ಬೈಕ್ ಟ್ಯಾಕ್ಸಿ ಮಾಡ್ಕೊಂಡು ಹೋಗ್ತಾವ್ರೆ. ಈ ಕಾಲೇಜ್ ಹತ್ರ ಎಲ್ಲ ನೋಡ್ತಾ ಇದ್ದೀವಿ. ಏನು ಹೆಣ್ಮಕ್ಳು ಮಾಡ್ಕೊಂತಾರೆ, ಎಕ್ಬಿಟ್ಟು ಹೋಗ್ತಾ ಇರ್ತಾರೆ. ಯಾವನ ಜೊತೆಗೆ ಎಲ್ಲಿ ಹೊಡೆತಾರೋ ಗೊತ್ತಾಗಲ್ಲ. ಆಮೇಲೆ ಯಾರು ಅಂತಲೂ ಗೊತ್ತಾಗಲ್ಲ. ಇವತ್ತಿನ ಕ್ರೈಮ್ ನಡೆಯೋಕೆ ನಂಬರ್ 1 ಇದು. ಯೆಲ್ಲೋ ಬೋರ್ಡ್ ಇದ್ದರೆ ಒಳ್ಳೇದು. ಯಾಕಂತಂದರೆ ಐಡೆಂಟಿಫೈ ಮಾಡ್ಬೋದು ಇವನು ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇದ್ದಾನೆ ಅಂತೇಳಿ. ಯೆಲ್ಲೋ ಬೋರ್ಡ್ ಇಲ್ಲ ಅಂದರೆ ಯಾರು ಹೆಂಗೆ ಬೇಕಾದ್ರೂ ಓಡಿಸ್ಕೊಬೋದು, ಕ್ರೈಮ್ ನಡೀಬೋದು. ಎಲ್ಲಿ ಹಿಡಿತೀರ ಹೋಗ್ಬಿಟ್ಟು. ಅದೇ ಎಲ್ಲೋ ಅಂತಿದ್ರೆ ಅದು ಏನು ಗೌರ್ಮೆಂಟಲ್ಲಿ ರೆಕಗ್ನೈಸ್ ಆಗಿ ರಿಜಿಸ್ಟರ್ ಮಾಡಿರ್ತಾರೆ. ಸೊ ಈಸಿಯಾಗಿ ನಾವು ಅದನ್ನ ಐಡೆಂಟಿಫೈ ಮಾಡ್ಬೋದು. ಅದಕ್ಕೋಸ್ಕರ ಯೆಲ್ಲೋ ಬೋರ್ಡ್ ಇರಬೇಕು ಆ ಥರ. ಒಟ್ಟಾರೆಯಾಗಿ ಬೆಂಗಳೂರು ಸಿಟಿಯಲ್ಲಿ ಬೈಕ್ ಟ್ಯಾಕ್ಸಿ ಬೇಡವಾ ಬೇಕಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನ ಮಾತ್ರ ಮಿಶ್ರ ಪ್ರತಿಕ್ರಿಯೆ ಕೊಡ್ತಿದ್ದಾರೆ. ಒಂದಷ್ಟು ಜನ ಬೈಕ್ ಟ್ಯಾಕ್ಸಿ ಬೇಕು ಅಂತಿದ್ದಾರೆ, ಒಂದಷ್ಟು ಜನ ಬೈಕ್ ಟ್ಯಾಕ್ಸಿ ಬೇಡ ಅಂತಿದ್ದಾರೆ.
ಮತ್ತೊಂದು ಕಡೆ ಬೈಕ್ ಟ್ಯಾಕ್ಸಿಯಿಂದ ಅನಾನುಕೂಲ ಮತ್ತೆ ಅನುಕೂಲ ಎರಡೂ ಕೂಡ ಇದೆ ಅನ್ನೋದು ಜನರ ಅಭಿಪ್ರಾಯ. ಹೈಕೋರ್ಟ್ ಕೂಡ ಈಗಾಗಲೇ ಬೈಕ್ ಟ್ಯಾಕ್ಸಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ನಿಯಮಾವಳಿಗಳನ್ನು ರೂಪಿಸಬೇಕು ಅಂತ ಹೇಳಿದೆ. ಆದರೆ ಸರ್ಕಾರ ಮಾತ್ರ ಇಲ್ಲಿವರೆಗೂ ಕೂಡ ಸರಿಯಾದಂತಹ ಸ್ಟ್ಯಾಂಡ್ ತೆಗೆದುಕೊಂಡಿಲ್ಲ. ಹೀಗಾಗಿ ಮುಂದಿನ ದಿನದಲ್ಲಾದರೂ ಕೂಡ ಸರ್ಕಾರ ಬೈಕ್ ಟ್ಯಾಕ್ಸಿ ವಿಚಾರವಾಗಿ ಸರಿಯಾದಂತಹ ನಿರ್ಧಾರ ತೆಗೆದುಕೊಳ್ಬೇಕಿದೆ. ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಮಾದೇಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು.